ಬ್ಯಾಡ ಕಣವ ಬ್ಯಾಡ ಕಣವ ಬೇಕಾದ್ರೆ ಜನ್ಮದಲ್ಲಿ ಮದುವೆ ಆಗದೆ ಹೋದ್ರು ಚಿಂತೆ ಇಲ್ಲ ಬ್ಯಾಡ ಕಣವ. ಏನ್ ಮಾತಾಡ್ತಾ ಇದ್ದೀನಿ ನೀನು? ಅಂದ ಚೆಡವ ಟೀಕ ಕುಡ್ದಾರ ಹೊಟ್ಟೆ ತುಂಬ್ಕಡದ ಹೊಟ್ಟೆ ತುಂಬ್ಕಡದ. ಈಗ ನೀನು ಅಣ್ಣವೇ ಏನು ಸುಂದರಾಗ ಚಿರುವರಂಗಿದ್ದೀರಿ ಏನು ಹೊಟ್ಟೆ ತುಂಬ್ಕತ್ತದ. ಬರೀ ಹಿಟ್ಟಿಗೆ ಅನ್ನಕ್ಕೆ ಸಾಯ್ತಲ್ವ ನಾವು? ಒಂದು ತುತ್ತ ಒಂದು ಹೊತ್ತು ಊಟಕ್ಕೆ ಎಷ್ಟು ಕಚ್ಚಾಡ್ತಿದ್ದಾವು. ಅವಮ್ಮನ ಬಾಡಿಗೆ ಕೊಟ್ಟಿಲ್ಲ ಇನ್ನೂ ಹೆಂಗ ಹೊಡೆದಾಡ್ತಿದ್ದಾವು. ಊರಲ್ಲಿ ನೋಡ್ರೆ ಮನೆಲ್ಲ ಮುಟ್ಕೊಂಬಿದ್ದದೆ. ಆ ಮನೇಲಿದ್ರೆ ಒಂದು ಹೊತ್ತಿನಲ್ಲಿ ಮಳೆಗಳೇ ಬಂದು ಇದು ಬಾಡೆ ಗಿಡ ಉಂಟ್ಕೊಂಡ್ರೆ ಏನು ಮಾಡಬೇಕು? ಅಂತಿದ್ರಲ್ಲಿ ಏನೋ ನಮ್ಮ ಬಡವ್ರ ತಕ್ಕಾಗೆ ಏನೋ ಬಂದದೆ. ಆ ಗಂಡು ಗೌರ್ಮೆಂಟ್ ಕೆಲಸ ಇದ್ದದಂತೆ ಜೀವನ ಪೂರ್ತಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊ ಇರೋಕ್ಕಿಲ್ವವ? ಒಪ್ಕತೆ ಬುದ್ಧಿದೋ ಇಲ್ವಾ? ಎಣ್ಣೆ ಬಂದ ಕಣ್ಣು ಮುಚ್ಕೊಂತ ಗಾದಿ ಹಂಗೆ ಮಾಡ್ತಾ ಕೂತಿದ್ದೀರ ನೀನು ಅಂತ. ಅಣ್ಣ ಒಪ್ತೀರಾ? ಅಣ್ಣ ಒಪ್ಕೊಂಡು ಕೂತವನೆ ಆ ಹುಡುಗನ ಒಳ್ಳೆತನ ನೋಡಿ. ನಿಮ್ಗೇನು ಬಂದಿದೆ ಅದು ದೊಡ್ಡ ರೋಗ? ಮುಂದಿನ ಹಠ ಗಿಟ ಮಾಡ್ಬಿಟ್ರೆ ಅಷ್ಟೇ ನಿನ್ನ ಸರಿ ಕೆಲಸ ಮಾಡ್ಬಿಡ್ತೀನಿ ನಾನು. ಏನೋ ಅನ್ಕೊಂಡಿದ್ದೆ ನಿನ್ನ ಬಂಚು ಒಪ್ಕೊ ಅಚ್ಚಕಡೆಗೆ ಹೆಂಗೋ ಚೆನ್ನಾಗಿ ಇತ್ಕೊಂಡು ಮದುವೆ ಮುಂಜೆ ಹಾಕಿ ಚೆನ್ನಾಗಿ ಬಾಳಿ ಬದುಕೋದು ಬಿಟ್ಬಿಟ್ಟು ಏನು ಏನೋ ಬಿಸ್ಲಿಗೆ ನೀನು ನಾಲ್ಕು ಬಿಸ್ಲಿಗೆ ಬಿಟ್ರೆ ನೀನು ಕರ್ಗೆ ಸಿಕ್ಕತ್ತೆ. ಗೌರ್ಮೆಂಟ್ ಕೆಲಸ ತಗೊಳಕಂಟ ಪಾಯಿ ಏನು ಕಷ್ಟಪಟ್ಟಿದ್ದಾನೋ. ಪ್ಯಾರಂಬ್ಲೂರು ಗಿಲಂಬ್ಲೂರು ಹಾಕೊಂಡು ಆಗಲೇ ಬಂದರೆ ಬೆಳಗಾಗವನೇನೋ ಪಾಯಿ ಓದಕ್ಕೆ ಸಲುವಾಗಿ ಪಾಯಿ ಕಷ್ಟಪಟ್ಟು ಕರಿ ಮಸಿ ಹಾಕುತ್ತದೆ. ಏನಾರೇ ಆಗಲಿ ಏನಾರೇ ಬಿಡ್ಲಿ ಕಣವ, ನೀನು ಕೈ ಮುಗಿತೀನಿ ಕಣವ, ಹಂಗೆ ಅನ್ಬೇಡ ಕಣವ. ಮಗ ಸೇರಿಸ್ಕೊಳ್ಬಿಡ್ತೀನಿ ನಾ. ಆಮೇಲೆ ಅಣ್ಣ ಏನು ಅನ್ಕೊಂಡನು? ಅಣ್ಣ ಭಾರಿ ಹಾಸ್ಯಾಗವನೇ. ಸುಮ್ಮನೆ ಒಪ್ಕೋಕಂದ ಒಪ್ಕೊ, ನಾವು ಬಡವರು ಕಣಪ್ಪ, ಒಪ್ಕೊ ಸುಮ್ಮನೆ. ಏನಾರೇ ಅನ್ನೋ ಬೇಕಾದ್ರೆ ಸಾಯಿಸ್ಬಿಡವ. ನಾನು ಜೊತೆ ಮದುವೆ ಮಾತ್ರ ನನ್ನ ಮಾಹಿತಿಲ್ಲ ಕಣವ, ಅವನ್ನೇ ಕರೆಯ ಕಣವ. ಸುಮ್ಮನೆ ಅಷ್ಟೊಂದು ಹೇಳ್ತಾವನೆ ಸುಮಾರು ಕರ್ಗಿದ್ರೆ ಆಗನು ಕಣವ. ಏನು ಅಂದ್ರೆ ಅಲ್ಲಿ ಥರ ಅವನೇನು ಕರಿ ಮಸಿಗಿಂತಲೂ ಕರ್ಗವನೆ. ಅವ್ನು ಹೆಂಗ ನಾನು ಗೊತ್ತಾಗ್ತಿರ್ಲಿಲ್ಲ ನೀವು ಒಂಚೂರೇ ಬೆಳಗ್ಗೆ ಬಿಡುವವ. ಚೆನ್ನಾಗಿ ಮಾತಾಡ್ತಿದ್ದೆ ಬಡವೆ ಅಂತ ಬಡವೆ. ನಾನು ಪ್ಯಾಟ್ ಗಿಟ್ಟು ಸೇರಿಸ್ಕೊಂಡು ದುಡ್ಡು ಗಿಟ್ಟು ಮಾಡ್ಕೊಂಡು ಬೇಕಾದ್ರೆ ಮದುವೆ ಆಯ್ತೀನಿ ಕಣವ. ನಾನು ಇವು ನೈಕಿಲ್ಲ ಏನಾರ ನೈಕಿಲ್ಲ. ನಾನು ಅಣ್ಣನ ಜೊತೆ ಹೇಳ್ತೀನಿ ನೈಕಿಲಕತ್ತ ಹೋಗು. ಏನು ಮಸಿ ಹಂಗವನೇ ಅವ್ನು ಆಗ್ಬೇಕಂತೆ. ಎಂತ ಗೌರ್ಮೆಂಟ್ ಕೆಲಸ ಹೋಗ? ಗೌರ್ಮೆಂಟ್ ಕೆಲಸದಲ್ಲಿ ನೆಳ್ಳೆ ಕುತ್ಕೊಂಡು ಬೆಳಗ್ಗೆ ಕತ್ಕೊಂಡಿವ್ನಿ ಮಸಿ ಹಂಗವನೇ. ಹೋಗವ ಚೆನ್ನಾಗಿರಕತ್ತೆ. ಸೂರ್ಯ ಅಂತ ಸೂರ್ಯ ಕಪ್ಪಿ ಮುಂಡೆದು ಧ್ಯಾನ ಹಾಟ್ಕೊಳ ಕಲಿಸಿದಾರೆ ಕಾಣೆ. ನಾನು ಬರ್ಲಿ ಅಂತ ಜಗಾಡ್ತೀನಿ. ಈ ಮುಂಡೆದಕ್ಕೆಲ್ಲ ಬೋರ್ಬಿಡ್ತಕ್ಕ ಹೋಗು ದೊಡ್ಡವಾಗ ಹತ್ಕಂಗೆ ಆಡ್ತಾ ಕೂತದೆ. ಅವ ನನಗೇನು ಗೊತ್ತಿಲ್ಲ. ಹೇಳಷ್ಟು ಹೇಳಿವ್ನಿ ನಿಮ್ಮ ಅಣ್ಣ ಉಂಟು ನೀನುಂಟು ಅಷ್ಟೇ. ನಾನು ನಿನ್ನ ಮದುವೆ ಆಗು ಅನ್ನೋಕ್ಕೂ ಇಲ್ಲ ಬಿಡು ಅನ್ನೋಕ್ಕೂ ಇಲ್ಲ. ಯಾಕೆ ಗೊತ್ತಾ? ಬದುಕವ್ರಿಗೆ ಬುದ್ಧಿ ಹೇಳಿದ್ರೆ ಎದ್ದು ಬಂದು ಎದ್ದು ಬಂದಿದ್ರಂತೆ. ಗುದ್ಕೊಂಡು ಸಾಯ್ತಿದವಂತೆ. ಹಾಗೆ ಅಂತ ಹಂಗೆ ಮುಂಡೆವು ಇವು. ಅವು ನಿಮ್ಗೆ ಬುದ್ಧಿ ಹೇಳೋದು ಬೇಡ ಏನು ಬೇಡ. ನಿಂತಿದೆ ತಾನೇ. ನಾನು ಎಲ್ಲೋ ಅಚ್ಚುಕಟ್ಟಾಗಿ ಹೋಗಿ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ರಾಣಿ ಹಂಗಿರವ ಅಂದರೆ ಇವಳು ಕೆಲ್ಸಕ್ಕೆ ಹೋದಾಳಂತೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ತಿರುಗ ಬಂದಾಳಂತೆ. ಇಂಥವ್ಕೆ ನಾವು ಏನು ಹೇಳೋದ? ತೊಳ್ಕೊಂಡು ಸರಿ ಬುದಿ ಗುಂಡ್ಕತ್ತಿದ್ರಂತಲ್ಲ ಆ ಥರ ಆಯಿತು ಗಾದಿ ಕತೆ. ನೀನು ಏನಾರ ಮಾಡು ಬೈರಿ ಒಂಚೂರ ಏನೋ ಉಪ್ಪಿಟ್ಟು ಬಿಸಿಲು ಬಂದು ಹಾಕಬರೋ ತಿನ್ಕೊಂಬಂದು ಕತ್ತೀನಿ. ನೀನು ಏನಾರೇ ಮಾಡಿವಿ ಏನಾರೇ ಮುಟ್ಟಿವಿ. ದೇವ್ರು ಕೊಟ್ಟಿರೋ ಬಣ್ಣ ಅದು ಹೋದದ. ಅಕಸ್ಮಾತ್ ನೀನೇ ಕರ್ಗಿದ್ದಿದ್ದಿ ಗಂಟೆ ಬೆಳಗಿತ್ತು ಅದೇನು ಮಾಡಬೇಕಿತ್ತು? ಹಂಗಿದ್ದಿದ್ರೆ ನಾನು ಯಾರ ಮದುವೆನೂ ಆಯ್ತಿತ್ತಿಲ್ಲ. ನಾನು ಹಂಗೆ ಇರೋಣ. ನಾನು ಕುತ್ಕೊಬ ನೀನು ಮಂಗೆ ಹಂಗೆ ಆಡಬೇಡ. ನಾನು ಇನ್ನು ಎಸ್ ಓದಿಲ್ವಾ? ಸಿಸ್ಬರ್ ಮೇಡಮ್ ಬಿಡ್ತಾರಲ್ಲ ಆ ಗರ್ಜಿ ಹಾಕೊಂಡು ನಾನು ಸಿಸ್ಬರ್ ಮೇಡಮ್ ಆಯ್ತೀನಿ ಕತ್ತು ಹೋಗು. ನಾನು ದಬಾಗ್ತಾ ಸಿಸ್ಬರ್ ಮೇಡಮ್ನ ಹೋಗು. ನೆಕ್ಸ್ಟ್ ಸರಿ ಅದೇ ಹಂಗೆ ತೋರ್ತಾ ಕೂತಿದ್ದಿ. ನಾನು ಬದಲು ಸುಮ್ಕಿರು ಹೇಳ್ತೀನಿ. ನಾನು ಮದುವೆ ಆಯ್ಕಿಲ್ಲ ಅಂತ ಕತೆ ಮುಂಡೆತದೆ. ಅನ್ನ ತಿನ್ನು ನೋಡಿ ಅದ್ಯಾಕೆ ಮುಂಡೆತದೆ ಹಿಂಗೆ ಕುಂತಿದ್ದೀನಿ ನೀನು? ನಾನ್ಗಾರೆ ಉಪ್ಪಿಟ್ಟು ಹಾಕ ಬರೋಗಮ್ಮಿ ಅದ್ಯಾಕ ಮೀನು ಕೂತಿದ್ದಿ? ಹೋಗವಂಗೆ ಕರ್ಗವನೆ ಕತೆ ನನ್ನ ಮದುವೆ ಅನ್ಕೊ. ನಮ್ಮ ಮನೆಗೆ ಒಂದು ಕಾಳ್ಕೊತಿ ಬದಿತಲ್ಲ ಕರಿಕೊತಿ ಹಂಗೆ ಕಾಣ್ತಾನ. ಅದು ಯಾಕವ ನಿನ್ಗೆ ಏನೋ ಬಂದಿದ್ದು ರೋಗ ಹಂಗೆ ಒಪ್ಕೊಂಡು ಕೂತಿದ್ದೆಲ್ಲ. ಹೋಗು ನಮ್ಮ ಆಯ್ಕಿಲ್ಲ ಕತೆ. ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಇನ್ನೆಂಗನೆ ಇದ್ದರು ಪಾಪ ಕೆಲಸ ತಗೊಂಡು ಓಸಿ ಕಷ್ಟಪಟ್ಟರೆ ಪಾಪ ಇಟ್ಟಿಲ್ದಾನೆ ಸೊಪ್ಪಿಲ್ದಾನೆ ಅವ್ರು ಎಕ್ಸಾಮ್ ಕೂಡ ಬರೆದು ಪಾಸ್ ಆಗಿ ಕರ್ಗಾಗ್ದು ನಿನ್ನ ಏನವ ಆದರೂ ಒಪ್ಕೋಕಣ. ಹಠ ಮಾಡಬೇಡ 1 ರೂಪಾಯಿನೂ ಹೊಡೆದ ಇಲ್ವಂತೆ. ಅವರೇ ಮದುವೆ ಮಾಡ್ಕೊಡೋಂತೆ. ಬೇಕಾದಷ್ಟು ದುಡ್ಡು ಕಷ್ಟನ ಕೊಟ್ಟರಂತೆ. ಸಾಲ ತೀರಿಸ್ಕೊಂಡು ನಾವು ಅಂತ ನಿಮ್ದಿಯಾಗ ಅನ್ಕಂದ ಹಿಂಗೆ ಆಡರ ಹಿಂಗೆ ಆಡ್ಬೇಡ್ದು ಕಣಪ್ಪ. ಹಿಂಗೆ ಆಡ್ಬೇಡ್ದು ಒಪ್ಕಪ್ಪ. ಹೋಗು ನೀನು ಏನಾದ್ರು ಖುಷಿ ಆಗಿಲ್ಲ ಕಣವ. ಅವ್ರಂತೂ ಖುಷಿ ಆಗವ್ರೆ. ಏನಾರ ಖರ್ಚು ಪರ್ಚು ದುಡ್ಡು ಬಂದು ಬೇಕಾದ್ರೆ ನಾಳೆ ಬಂದು ಈಸ್ಕೊಳ್ಳಿ ಅಂತ ಅಂದ್ರು ಕಣವ. ಹಂಗಂದ್ರೆ ಬೇಕಾದ್ರೆ ಖರ್ಚಿಗೆ ದುಡ್ಡು ಇಸ್ಕೊಳ್ಳಿ. ನಿಮ್ಮ ತಂಗಿ ಮಾತ್ರ ನಂಗೆ ಇಷ್ಟ ಆಗ್ಬಿಟ್ಟವಳೆ. ನಮ್ಮ ಹಸ್ಬೆಂಡ್ ಯಾವ ಹೆಣ್ಣು ಹೋಯ್ಕಿಲ್ಲ ಏನೂ ಇಲ್ಲ ಫಿಕ್ಸು. ಆ ಹೆಣ್ಣಿಗೆ ಏನು ಇಷ್ಟ ಕೇಳಿ ಬೇಕಾದ್ರೆ ಮಬ್ಬಗೆ ಬೈಲಿ ಇಲ್ದೇ ಹೋದ್ರೆ ಮೊಬೈಲ್ ಕೊಡಿಸ್ತೀವಿ ಬೇಕಾದ್ರೆ ಕೇಳಿ ಅಂತೆಲ್ಲ ಅಂತಿದ್ರು ಕಣವ. ಅದಕ್ಕೆ ನಾನಂದೆ ಅವೆಲ್ಲವ ಯಾವಾಗಲೂ ಸರಿ ಏಕಿಲ್ಲ. ಬೇಕಾದ್ರೆ ಮದುವೆ ಆದ್ಮೇಲೆ ಹೆಂಗಾರೆ ಇಸ್ಕೊಳ್ಳಿರಿ ನಿಮ್ಮ ಸೊಸೆ ನೀವು. ಈಗ ನಮ್ಮ ತಂಗಿ ಹಿಂಗೆ ಇರಲಿ ಅಂತ ಅಂದೆ. ಹಂಗಂತಲಿ ಎಂಥ ಅಣ್ಣ ಎಂಥ ಸಂಸ್ಕಾರ ಕಲಿಸಿದ್ದು ನಿಮ್ಮವ್ವ ಅಂತ ಹೋಗ್ಬಿಡ್ತಿದ್ರು. ನಂದಿನಿ ನಿಜವಾಗ್ಲೂ ಮಹಾಲಕ್ಷ್ಮಿ ಕಣ್ ನಂದಿನಿ ನೀನು. ನಿಜವಾಗ್ಲೂ ಹೇಳ್ತಾವನಿ ಲಕ್ಷ್ಮಿ ಕಣ್ ನಂದಿನಿ ನೀನು. ಏನು ನಂದಿನಿ ಇಂಥ ದೊಡ್ಡ ಸಂಬಂಧ ಬಂದಲ್ಲ ನಂದಿನಿ ನಿನಗೆ? ಇಂಥ ದೊಡ್ಡ ಸಂಬಂಧ ಹೋಗು ನಂದಿನಿ. ಒಂಚೂರು ಗಂಡು ಕಪ್ಪು ಅನ್ನೋದು ಬಿಟ್ರೆ ಅವ್ರ ಮನೇಲಿ ಇನ್ನೇನು ಕಮ್ಮಿ ಇಲ್ಲ ಕಣ್ ನಂದಿನಿ. ನಿನ್ನ ಮಾತ್ರ ನಂದಿನಿ ಹೂವು ಬಾಳ ಹೋಗ್ಬಿಟ್ರಿ ಏನೋ ಅನ್ನಂಗೆ ಆ ಥರ ನೋಡ್ಕೊಬಿಡ್ತಾರೆ ಕಣ ನಂದಿನಿ ನಿನ್ನ ನಿಜವಾಗ್ಲೂ. ನಿಂಗೇನು ಕಣ್ಣು ಕಾಣಕ್ಕಿರೋಣ ನಿನಗೆ? ಮಕ್ಕಳೇ ಕಾಣಕ್ಕಿಲ್ಲ ಒಂದು ಅಷ್ಟು ಮಸಿ ಹಂಗವನೇ ಚೂರು ಕಪ್ಪು ಅಂತಿದ್ದಲ್ಲ. ಹೋಗೋಣ
ಅಯ್ಯೋ ನೀನು ಬಾಗಿಟ್ಟಾಕ ಹಾಂ ಕಪ್ಪು ಅಂದಷ್ಟು ನಂಗೆ ಅಂತಿದ್ದಿಲ್ಲ ಈಗೇನು ಪ್ಯಾರಮ್ ಲವ್ಲಿ ಅವು ಇವು ಲಾಕ್ಮೆ ಆಮೇಲೆ ಅವನ್ನೆಲ್ಲ ತಗೊಂಡು ಹಾಕೊಂಡು ಹುಸಿ ಚೆಲ್ಲತ್ತಾರ ನಾನೇ ನೋಡೀನಿ ಕಟಿಂಗ್ ಶಾಪಲ್ಲೆಲ್ಲ ಡೇಟ್ಗಳೆಲ್ಲ ಈಗ ಮೇಕಪ್ ಮಾಡಿಸ್ಕೊತಾರೆ ಹಂಗೆ ಮೇಕಪ್ ಮಾಡಿಸ್ಕೊಂಡ್ರೆ ಮುಗಿತು ಬಿಡು ಅದಕ್ಕೆ ದುಡ್ಡಿಲ್ಲ ಬರ್ತಾವೆ ಮೇಕಪ್ ಮಾಡಿಸ್ಕೊಳಕ್ಕೆ ಇಷ್ಟಕ್ಕೆ ಹಿಂಗೆ ಹತ್ಕೊ ಕೂತ್ಕೊಂಡ್ರದ ಹುಸಿಯಾಗಿರೋ ನಂದಿನಿ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನಿಮ್ಮೆಲ್ಲ ತಮಾಷೆ ಮಾಡ್ತಿದ್ರಲ್ಲ ನಮ್ಮ ಆಯ್ಕಿಲ್ಲ ಅವ ಅಣ್ಣಂಗೆ ನೀನಾರು ಏಳ್ನೆ ನಾನು ಆಯ್ಕಿಲ್ಲ ಕರಿ ಅವನು ಅಣ್ಣ ಅಣ್ಣ ಮತ್ತೆ ನಾನು ಸಿಸ್ಬರ್ ಕೆಲಸಕ್ಕೆ ಅರ್ಜಿ ಹಾಕ್ಬಿಟ್ಟು ಸಿಸ್ಬರ್ ಕೆಲಸ ತಗೊಂಡು ಆಮೇಲೆ ಮದುವೆ ಆಯ್ತೀನಿ ಕಣ್ಣ ನಾನು ಈಗ ಮದುವೆ ಆಗಿಲ್ಲ ಬೇಕಾದ್ರೆ ನಿಂಗೆ ದುಡ್ಡು ಸಾಲಲ್ಲ ನಾನೇ ತಿರ್ತೀನಿ ಕರೀನ್ ಮಾತ್ರ ನಾನು ಮದುವೆ ಆಗಿಲ್ಲ ಕಣ ನಾನು ಹುಡುಗಿನಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ನಂಬಿಕೆ ಮೇಲೆ ಹುಡುಗನ ಕರ್ಕೊ ಬಂದೀವಿ ಅವನಿಗೂ ಒಪ್ಕೊಳ್ಳೋದೆ ಅವ್ರ ಮನೆ ಮಠ ಎಲ್ಲ ಚೆನ್ನಾಗಿ ಹಚ್ಕಟಾಗದೆ ಏನೂ ತೊಂದರೆ ಇಲ್ಲ ನೀನು ಒಬ್ಳು ಹ್ಞೂ ಅಂದ್ಬಿಟ್ರೆ ನಾವು ಆರಾಮಾಗಿರ್ಬೋದು ನಮ್ಮ ಯಾರು ತಂಟೇನೂ ಇಲ್ಲ ತಗರಳು ಇಲ್ಲ ಅದೇ ನಾನು ಮುಂದೆ ಪ್ಲಾನ್ ಮಾಡ್ಕೊಂಡಿನಿ ಕಂಡಿದ್ದೀನಿ ಪ್ಲಾನ ಏನು ಮಾಡೋದು ಗೊತ್ತಾ ಅವ್ನು ಮುಂಚಿನ ಅಂಗಡಿ ಹಾಕೊಟ್ಬಿಟ್ಟು ನಾನು ಮುಂದೆ ಇದೆ ಮೈಸೂರಲ್ಲಿ ಒಂದು ಮನೆ ತಗೊಬಿಟ್ಟು ನೋಡ್ದ ಒಂದು ಹೋಟ್ಲು ಮಾಡ್ಬಿಡ್ದ ಆಯಿತಾ ಬಿರಿಯಾನಿ ಹೋಟ್ಲ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು ನೀನು ಆರಾಮಾಗಿರ್ಬೋದು ನಾವು ಆರಾಮಾಗಿರ್ಬೋದು ಎಲ್ಲ ಲೈಫ್ ಸೆಟ್ಲ್ ಆಗ್ಬಿಡೋದ ಅಂತಿದ್ದಲ್ಲ ಅವ್ವ ನೀನು ಏನಾರ ಮಾಡ್ಕೊಳ್ಳಿ ಅವನು ಮಗನು ನನ್ನ ಮದುವೆ ಆಗಿಲ್ಲ ಹೋಗು ಕೇಸರಿ ಬಾತು ಪಿಡಿ ಅಂತ ಘಮ ಅಂತಿರ್ತಾರ ಬರೀ ಹೆಂಗೆ ಮಾಡಿದವ ಅದು ದೊಡ್ಡ ಮನೆ ಸಂಬಂಧ ಅಲ್ವಪ್ಪ ನಮ್ಗಾರೆ ಒಂದಿಷ್ಟು ತುಪ್ಪ ಒಂಚೂರು ರವೆ ಹುರಿದ್ಬಿಟ್ಟು ಒಂಚೂರು ಎಣ್ಣೆ ಕಣ ಸಕ್ಕರೆ ತಿರುಗಿಸ್ಬಿಡ್ಬೋದು ದೊಡ್ಡ ಮನೆ ಸಂಬಂಧಕ್ಕೆ ಮಾಡಕ್ಕದ ಗೋಡಂಬಿ ದ್ರಾಕ್ಷಿ ಆಮೇಲೆ ಅನಾನಸು ಆಮೇಲೆ ಕೇಸರಿ ದಳ ಬತ್ತಾಗ ಗೊತ್ತಾ ಕೇಸರಿ ದಳ ಅದೆಲ್ಲನೂ ಹಾಕಿ ತುಪ್ಪದಲ್ಲಿ ಹುರಿದು ಮಾಡಿದ್ದು ಕಣಪ್ಪ ನಾನು ಘಮ ಅಂತಿತ್ತಲ್ವ ಅಯ್ಯೋ ನಾನು ಮಗ ದೊಡ್ಡ ಮನೆ ಸಂಬಂಧ ಅವ್ರು ತಕ್ಕಾಗ ಮಾಡಬೇಕಲ್ಲ ಅದಕ್ಕೆ ಮಾಡಿದೆ ನಡಿ ನಾನು ಸಿಹಿ ತಿನ್ನದ ನೋಡಲೆ ಪೆದ್ ಮುಂಡದ ಹೆಂಗಳು ಅಂತ ಹೇಳ್ತಾ ಹೋಗ್ತದೆ ಹತ್ರ ಹೇಳ್ಕತ್ತಾಳೆ ನಡಿ ಒಂದು ನಾಳೆ ಕಡೆ ಹತ್ಕತ್ತಾಳೆ ಹಿಂಗೆ ಎತ್ಕೊಂತಾಳೆ ಹಾಂ ಒಳ್ಳೆ ಸರಿ ಕಣಕ ನೀನು ಹೇಳೋದು ಸರಿನೇ ಅವ್ವ ಅವ್ವ ಜುವಾಯ ನೀನು ಹೋಗ ಇನ್ನೊಂದು ವಿಚಾರಕ್ಕಲ್ಲ ನಿಮ್ಮ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟಿಲ್ಲ ಯಾರು ಹೇಳ್ಬಿಟ್ಟು ಎಲ್ಲ ಮಾಡೋದು ಕುತ್ಕೋಬಾವು ಆಮೇಲೆ ಮದುವೆಗೆ ನಮ್ಮ ಮರಿದಿ ಕಳ್ಕೊಳಕ್ಕದ ಬಾ ಓ ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು ನೀನುವೆ ಓ ನಮ್ಮನೆ ಕಷ್ಟ ಏನಾರು ಇರಲಿ ನನಗೆ ಹೇಳ್ಕೊಳಕ್ಕದ ಅವ್ರ ಜೊತೆಗೆ ಹೇಳ್ಕೊಂಡ್ರೆ ಮರಿದಿ ಸಿಕ್ಕದ ಸುಮ್ ಕುತ್ಕೋ ಹೇಳ್ಬಿಡಿ ಆಮೇಲೆ ಅನೇಕಪ್ಪ ಹೇಳನೆ ಅನೇಕಲ ಹೇಳನೆ ಸರಿ ಕತೆ ಬಿಡವ ಆಮೇಲೆ ನಾನು ಏನೋ ಒಂದು ಲೈಫ್ ಸೆಟ್ಲ್ ಆಗ್ಬಿಡ್ತದೆ ಒಂದು ಚೆನ್ನಾಗಿರೋ ಹೆಣ್ಣು ನೋಡಿ ಮದುವೆ ಆಗ್ಬಿಡ್ತೀನಿ ಸದ್ಯ ಕಣಪ್ಪ ಇದನ್ನೇನ ತುಂಬ ದಿನದಿಂದ ಕಾಯ್ತಿಕಲ್ಲ ಇದನ್ನೇ ಕಾಯ್ತಿದ್ದು ನಾನು ಭಗವಂತ ಯಾವಾಗ ಒಳ್ಳೇದು ಮಾಡೋದು ಯಾವಾಗ ಒಳ್ಳೇದು ಮಾಡೋದು ಕಾಯ್ಕೊಂಡು ಕೂತಿದ್ದೆ ಕಣಪ್ಪ ಕತೆ ಬಾ ಕೇಸರಿ ಬಾತು ಪಿಡ್ನು ಹಾಕೊಡು ಮುಂದುವರಿಯುವುದು ಏನು ನವೀನ ಏನು ಭಾರಿ ಜೋರಾಗವನೆ ಭಾರಿ ಖುಷಿಯಾಗವನೆ ಅಂತ ಇದ್ದೀರಾ ಗತ್ರಪ್ಪ ಈ ಕಾಲದಲ್ಲಿ ಏನರಪ್ಪ ಅಂದ ಚಂದ ಎಲ್ಲ ಬಿಟ್ಟು ಹಾಕ್ಬಿಡ್ಬೇಕು ದುಡ್ಡಿರಬೇಕು ದುಡ್ಡಿದ್ರೆ ಆ ಮನುಷ್ಯನ್ಗೆ ಒಂದು ಬೆಲೆ ಒಂದು ಗೌರವ ದುಡ್ಡಿದ್ಬಿಟ್ರೆ ಕಣ್ಣು ತಕ್ಕ ಹೋಗಿ ಚೆನ್ನಾಗಿದ್ದು ಬಿಡ್ತಾರೆ ಅದೇ ನಿಜವಾಗಿ ಇದ್ದಾಗ ದುಡ್ಡಿಲ್ಲ ಅಂದರೆ ಯಾರೂ ಹೋಯ್ಕಿಲ್ಲ ಅಲ್ವಪ್ಪ ಅದಕ್ಕೆ ನಾನು ಏನು ಕದ್ರೆ ಕಳ್ಳರು ಅಂತ ಕರ್ಗವನೆ ಅಷ್ಟೇ ಗಂಡು ಯಾಕಂದ್ರೆ ನಾನು ನಮ್ಮ ನಂದಿನೇ ಒಪ್ತಾ ಇಲ್ಲ ಏನು ಮಾಡಲ್ಲ ಹೆಂಗಾರ ಮಾಡಿ ಒಪ್ಪಿಸ್ಲೇಬೇಕು ಒಳ್ಳೆ ಸಂಬಂಧ ಸಿಕ್ಕತಕ್ಕಂದ್ರಪ್ಪ ಕುದಿಸ್ಕೊಬಿಡ್ತೀನಿ ನನಗೂ ಲೈಫ್ ಸೆಟ್ಲ್ ಆಯ್ತದೆ ಅಲ್ವಾ ಏನಂದಿರಿ ಅವ್ನು ಮತ್ತೆ ಬಿಟ್ಟಿದೆ ಮಣ್ಣವ್ರು ಕೇಳ್ತಾವ್ರೆ ಮದುವೆಗಿದೆ ಅಂತ ಇಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟಿರಾ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾವ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ಹೇಳಿದ್ರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ.